ಧರ್ಮ ಮುಖ್ಯನೋ ದೇಶ ಮುಖ್ಯನೋ ಅನ್ನೋ ಪ್ರಶ್ನೆಗೆ ಕೇರಳದಲ್ಲಿ ಈಗ ಉತ್ತರ ಸಿಕ್ಕಿದೆ. ಸ್ವಂತ ಮಗನನ್ನೇ ಐಸಿಸ್ಗೆ ಸೇರಲು ಒತ್ತಾಯಿಸಿದ ಮಹಾತಾಯಿ. ಧರ್ಮ ದೇಶಕ್ಕಿಂತಲೂ ಮೊದಲು ಅಂತ ಘಂಟಾಘೋಷವಾಗಿ ಹೇಳಿದ್ದಾಳೆ ಈ ಮಹಾತಾಯಿ. ಈ ಮಹಾತಾಯಿಯನ್ನ ದೂರಬೇಕೋ ಅಥವಾ ಅವರ ಧರ್ಮವನ್ನೇ ದೂರಬೇಕೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದೇ ಒಂದು ರೀತಿ ದ್ವಂದ್ವ. ನಮಸ್ಕಾರ. ನಿನ್ನೆ ಒಬ್ಬ ಮುಸ್ಲಿಂ ಯುವಕ ನಿಮಗೆ ದೇಶ ಮುಖ್ಯನೋ ಧರ್ಮ ಮುಖ್ಯನೋ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೇಳಿದ್ದ. ಇದನ್ನ ಆತ ಕೇಳಿದ್ದು ಇಡೀ ಮುಸ್ಲಿಂ ಸಮುದಾಯಕ್ಕೆ. ಇವನು ಕೇಳಿದಂತಹ ಈ ಪ್ರಶ್ನೆಗೆ ಈಗ ಕೇರಳದಲ್ಲಿ ಒಬ್ಬಳು ಮಹಾತಾಯಿ ಉತ್ತರವನ್ನ ಕೊಟ್ಟಿದ್ದಾಳೆ. ಆಕೆ ತನ್ನ ಮಾತಿನ ಮೂಲಕ ಉತ್ತರವನ್ನ ಕೊಡ್ಲಿಲ್ಲ, ಬದಲಾಗಿ ತನ್ನ ಕೃತಿಯ ಮೂಲಕ ಈ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾಳೆ. ಈ ಮಹಾತಾಯಿ ತನ್ನ ಸ್ವಂತ ಮಗನನ್ನೇ ಉಗ್ರ ಆಗು ಹೋಗು ಅಂತ ಹೇಳಿ ಕಳಿಸಿದ್ದಾಳೆ. ಧರ್ಮ ದೇಶಕ್ಕಿಂತಲೂ ಮುಖ್ಯ ಅನ್ನೋದನ್ನ ಈಕೆ ಘಂಟಾಘೋಷವಾಗಿ ಹೇಳಿದ್ದಾಳೆ. ಸೊ ಇದಕ್ಕೆ ಈ ಮಹಾತಾಯಿಯನ್ನ ದೂರಬೇಕೋ ಅಥವಾ ಅವರ ಧರ್ಮವನ್ನ ದೂರಬೇಕೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದೇ ಈಗಿರುವಂತಹ ಒಂದು ದ್ವಂದ್ವ. ಈ ರೀತಿ ತಾಯಿನೇ ಸ್ವಂತ ಮಗನನ್ನ ಉಗ್ರ ಆಗು ಹೋಗು ಅಂತ ಕಳಿಸೋದು ಒಂದರ್ಥದಲ್ಲಿ ಇದು ಘೋರ ಅಪರಾಧ ಅಂತ ಅನಿಸುತ್ತೆ. ಆದರೆ ಈ ರೀತಿ ಮಾಡೋದು ಕೂಡ ಅಲ್ಲಾಹುವಿನ ಇಚ್ಛೆ ಅಂತ ಅವರ ಧರ್ಮದಲ್ಲೇ ಇರಬೇಕಾದ್ರೆ ಇದನ್ನು ತಪ್ಪು ಅಂತ ಹೇಳೋಕ್ಕಾಗತ್ತಾ? ಇದು ಗೊತ್ತಿಲ್ಲ. ಬಟ್ ಇದೊಂದು ಅಪಾಯಕಾರಿ ಘಟನೆ, ಒಂದು ರೀತಿ ಅಪಾಯಕಾರಿ ಮನಸ್ಥಿತಿ. ಇದು ಜಗತ್ತಿನಲ್ಲಿ ಎಷ್ಟು ಜನ ತಾಯಂದಿರು ಈ ರೀತಿ ಮಾಡಿದ್ದಾರೆ ಗೊತ್ತಿಲ್ಲ. ಆದರೆ ಇದೊಂದು ಘಟನೆ ಈಗ ಬೆಳಕಿಗೆ ಬಿದ್ದಿದೆ. ಅಷ್ಟಕ್ಕೂ ಆಗಿರೋದೇನಂತ ಹೇಳಿದ್ರೆ, ಕೇರಳದಲ್ಲಿ 16 ವರ್ಷದ ಬಾಲಕನ ತಾಯಿ ಮತ್ತು ಆತನ ಮಲತಂದೆ ಐಸಿಸ್ಗೆ ಸೇರುವಂತ ಹೇಳಿ ಆ ಬಾಲಕನಿಗೆ ಒತ್ತಾಯಿಸಿದ್ದಾರಂತೆ. ಹಾಗಾಗಿ ಈ ತಾಯಿ ಮತ್ತು ಮಲತಂದೆಯನ್ನ ಕೇರಳದ ಪೊಲೀಸರು ಈಗ ಬಂಧಿಸಿದ್ದಾರೆ. NIA ತನಿಖೆಯನ್ನ ಕೂಡ ಆರಂಭ ಮಾಡಿದೆ. 2021ರಲ್ಲಿ ಈ ಮಹಾತಾಯಿ ಮತ್ತು ಆ ಬಾಲಕನ ಮಲತಂದೆ ಈ ಬಾಲಕನನ್ನ UKಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇವರಿಬ್ರು ಕೂಡ ಈ ಬಾಲಕನಿಗೆ ನೀನು ಐಸಿಸ್ಗೆ ಸೇರ್ಕೋ ಅಂತ ಹೇಳಿ ಒತ್ತಾಯಿಸ್ತಾರೆ. ಐಸಿಸ್ಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ತೋರಿಸ್ತಾರೆ. ಆತನ ಬ್ರೈನ್ ವಾಶ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಐಸಿಸ್ನ ಸಿದ್ಧಾಂತಗಳೇನಿದೆ ಅದನ್ನೆಲ್ಲ ಆ ಬಾಲಕನ ತಲೆಗೆ ತುಂಬುವಂತಹ ಕೆಲಸವನ್ನ ಮಾಡ್ತಾರೆ. ಸೊ ಈ ಎಲ್ಲಾ ವಿಚಾರಗಳನ್ನ ಈಗ ಈ 16 ವರ್ಷದ ಬಾಲಕ ತನಿಖಾಧಿಕಾರಿಗಳ ಮುಂದೆ ಬಿಚ್ಚಿಟ್ಟಿದ್ದಾನೆ. ಸೊ UKಗೆ ಕರ್ಕೊಂಡು ಹೋಗಿ ಈ ರೀತಿ ಬ್ರೈನ್ ವಾಶ್ ಮಾಡಿದ್ರು ತಾಯಿ ಮತ್ತು ಮಲತಂದೆ. ಅದಾದ್ಮೇಲೆ ವಾಪಸ್ ಕೇರಳಕ್ಕೆ ಬಂದು ಅವನನ್ನ ಕೇರಳದಲ್ಲಿರುವಂತಹ ಒಂದು ಮದ್ರಸಾಗೆ ಸೇರಿಸಿದ್ರು. ಮದ್ರಸಾಗೆ ಸೇರಿಸಿ ಈ ತಾಯಿ ಮತ್ತು ಮಲತಂದೆ ಇಬ್ರು ಕೂಡ ಮತ್ತೆ UKಗೆ ಹೊರಟೋದ್ರು. ಈ ಮದ್ರಸಾದಲ್ಲಿ ಆ ಬಾಲಕ ತುಂಬಾ ಡಿಪ್ರೆಷನ್ಗೆ ಒಳಗಾಗಿರೋದನ್ನ, ಯಾವುದರ ಮೇಲೂ ಇಂಟ್ರೆಸ್ಟೇ ಇಲ್ಲದಿರೋದನ್ನ, ಒಂದು ರೀತಿ ಒಬ್ಬಂಟಿಯಾಗಿರೋದನ್ನ, ಪದೇ ಪದೇ ಅಳ್ತಾ ಇರೋದನ್ನ ಗಮನಿಸಿದಂತಹ ಮದ್ರಸಾದ ಗುರುಗಳು ಯಾರಿದ್ದಾರೆ ಅಲ್ಲಿ, ಅವರು ಬಾಲಕನ ಸಂಬಂಧಿಕರನ್ನ ಕರೆಸ್ತಾರೆ. ಕರೆಸಿಬಿಟ್ಟು ಅವರ ಹತ್ರ ಮಾತನಾಡ್ತಾರೆ. ನಿಮ್ಮ ಮನೆ ಹುಡುಗ ಯಾಕೋ ನಾರ್ಮಲ್ ಆಗಿ ವರ್ತಿಸ್ತಾ ಇಲ್ಲ, ಅಬ್ನಾರ್ಮಲ್ ಆಗಿದ್ದಾನೆ, ಆತ ತುಂಬ ಡಿಪ್ರೆಸ್ಡ್ ಹಾಗೆ ಕಾಣಿಸ್ತಾನೆ, ಏನಾಗಿದೆ ಆತನಿಗೆ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಆಗ ಇದರಿಂದ ಭಯಗೊಂಡಂತಹ ಆತನ ಸಂಬಂಧಿಕರು ಹುಡುಗನ ಜೊತೆ ಮಾತಾಡ್ತಾರೆ. ಏನಾಯಿತು, ನೀನು ಯಾಕೆ ಈ ರೀತಿ ಇದೆಯಾ, ಮಾತಾಡು ಅಂತ ಹೇಳಿ. ಆಗ ಆ ಹುಡುಗ ಎಲ್ಲ ವಿಚಾರಗಳನ್ನು ಬಾಯ್ಬಿಡ್ತಾನೆ. ನನ್ನನ್ನು ಐಸಿಸ್ಗೆ ಸೇರಿಸುವಂತ ಈ ಮಲತಂದೆ ನನಗೆ ಒತ್ತಾಯಿಸ್ತಾ ಇದ್ರು, ಐಸಿಸ್ಗೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ಪದೇ ಪದೇ ತೋರಿಸ್ತಾ ಇದ್ರು, ಅವರ ಸಿದ್ಧಾಂತಗಳನ್ನು ಕಲ್ತುಕೋ ಅಂತ ನನಗೆ ಒತ್ತಾಯ ಮಾಡ್ತಾ ಇದ್ರು, ಇದರಿಂದ ನನಗೆ ಒಂದು ರೀತಿ ಹಿಂಸೆ ಆಗ್ತಾ ಇದೆ ಅಂತ ಆ ಬಾಲಕ ಬಾಯ್ಬಿಡ್ತಾನೆ. ಇದನ್ನ ಕೇಳಿಸ್ಕೊಂಡಂತಹ ಬಾಲಕನ ಸಂಬಂಧಿಕರು ಒಂದು ಸಲ ಆಶ್ಚರ್ಯಕ್ಕೊಳಗಾಗ್ತಾರೆ. ಅವರಿಗೆ ಆಘಾತ ಆಗುತ್ತೆ, ಏನಿದು ಈ ರೀತಿ ಮಾಡಿದ್ದಾರೆ ಅಂತ. ಸೊ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಅವರು ಕೇರಳದ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಕೇರಳದ ಪೊಲೀಸರು ಬಂದು ಆ ಹುಡುಗನ ಜೊತೆ ಮಾತನಾಡಬೇಕಾದ್ರೆ ಈ ರೀತಿ ಆಗಿದೆ ಅಂತ ಆ ಬಾಲಕನೇ ಸ್ವತಃ ಹೇಳ್ತಾನೆ. ಹಾಗಾಗಿ ಈ ಒಂದು ಪ್ರಕರಣ ಈಗ NIA ಕೈ ಸೇರಿದೆ. NIA ಅಧಿಕಾರಿಗಳು ಈಗ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಸೊ ಎಲ್ಲಿ ತನಕ ನಮ್ಮ ಧರ್ಮದಲ್ಲಿರುವಂತಹ ತಪ್ಪುಗಳನ್ನ, ನಮ್ಮ ಧರ್ಮದ ಒಳಗಿರುವಂತಹ ಕೆಲವು ದ್ವೇಷಗಳನ್ನ ನಾವೇ ನೋಡಿ ನಾವೇ ತಿಳ್ಕೊಂಡು ಸರಿಪಡಿಸೋದಿಲ್ವೋ ಅಲ್ಲಿಯವರೆಗೆ ಈ ರೀತಿಯ ಘಟನೆಗಳು, ಈ ರೀತಿಯ ಅಪಾಯಗಳು ತಪ್ಪಿದ್ದಲ್ಲ. ಎಸ್ಪೆಷಲಿ ಮುಸ್ಲಿಂ ಧರ್ಮದಲ್ಲಿ ಈ ರೀತಿಯ ರೀತಿ ರಿವಾಜುಗಳು, ಕಟ್ಟುಪಾಡುಗಳಿಂದ ಆಗ್ತಾ ಇರುವಂತಹ ಕೆಲವೊಂದು ಅಪಾಯಗಳನ್ನು ನೋಡಿ ಇಡೀ ಜಗತ್ತೇ ಈಗ ಬೆಚ್ಚಿ ಬಿದ್ದಿದೆ. ನಾಳೆ ಏನಾಗುತ್ತೋ ಅದು ಗೊತ್ತಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ.